ರವಿ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರಾ? ಇದೇನು ಕಾಂಪಿಟೇಷನ್ ಇಟ್ಟಿದ್ದಾರಾ? ಕುದುರೆ ರೇಸ? ಯಾವ ರೇಸು ಇಲ್ಲಿಲ್ಲ. ಯಾವ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದು ಆಯಾ ಸಾಂದರ್ಭಿಕವಾಗಿ ನಿರ್ಣಯ ಮಾಡ್ತಾರೆ. ಶಾಶ್ವತವಾಗಿರೋ ಸ್ಥಾನ ಕಾರ್ಯಕರ್ತ ಅನ್ನೋದು. ಉಳಿದಿದ್ದ ಜವಾಬ್ದಾರಿ ಆಯಾ ಸಂದರ್ಭಕ್ಕೆ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಸೂಕ್ತ ಅನ್ನೋದನ್ನು ಪಾರ್ಟಿ ನಿರ್ಣಯ ಮಾಡುತ್ತೆ. ಆದರೆ ಎಲ್ಲಿವರೆಗೂ ಪಕ್ಷದ ನಿಷ್ಠೆ ಇರುತ್ತೆ, ಎಲ್ಲಿವರೆಗೂ ಕಾರ್ಯ ಮಾಡ್ತಿರ್ತಾನೆ, ಅವನು ಕಾರ್ಯಕರ್ತ ಆಗ್ತಾನೆ. ಅದನ್ನು ಯಾರೂ ಕಸ್ತ್ಕೊಳ್ಳೋಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ಅನ್ನೋದು ಬರೀ ನನಗೆ ಮಾತ್ರ ಅಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಅದೇ ಮಾತು ಹೇಳ್ತಾರೆ. ಕಾರ್ಯಕರ್ತ ಆಗೋದೇ ಒಂದು ಹೆಮ್ಮೆಯ ವಿಷಯ ಅಂಥೇಳಿ. ಸರ್, ಈಗಾಗಲೇ ನೀವು ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರಿ. ಮತ್ತೆ ಈ ಬಾರಿ ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗುವಂಥ ಆಶಯಗಳು ಏನಾದರೂ ಇದೆಯಾ? ನಿಮಗೆ ಆಸೆ ಇದೆಯಾ? ಹೇಗೆ ಸರ್? ದಟ್ ವಿಲ್ ಡಿಸೈಡ್ ಅವರ್ ನ್ಯೂ ಪ್ರೆಸಿಡೆಂಟ್. ನಮ್ಮ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ತನ್ನ ತಂಡ ಹೇಗಿರಬೇಕು, ತನ್ನ ತಂಡದಲ್ಲಿ ಯಾರಿರಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ. ದೇ ವಿಲ್ ಟೇಕ್ ಎ ಡಿಸಿಷನ್. ರವಿ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರಾ? ಇದೇನು ಕಾಂಪಿಟೇಷನ್ ಇಟ್ಟಿದ್ದಾರಾ? ಕುದುರೆ ರೇಸ? ಯಾವ ರೇಸು ಇಲ್ಲಿಲ್ಲ. ಯಾವ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದು ಆಯಾ ಸಾಂದರ್ಭಿಕವಾಗಿ ನಿರ್ಣಯ ಮಾಡ್ತಾರೆ. ಶಾಶ್ವತವಾಗಿರೋ ಸ್ಥಾನ ಕಾರ್ಯಕರ್ತ ಅನ್ನೋದು. ಉಳಿದಿದ್ದ ಜವಾಬ್ದಾರಿ ಆಯಾ ಸಂದರ್ಭಕ್ಕೆ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಸೂಕ್ತ ಅನ್ನೋದನ್ನು ಪಾರ್ಟಿ ನಿರ್ಣಯ ಮಾಡುತ್ತೆ. ಆದರೆ ಎಲ್ಲಿವರೆಗೂ ಪಕ್ಷದ ನಿಷ್ಠೆ ಇರುತ್ತೆ, ಎಲ್ಲಿವರೆಗೂ ಕಾರ್ಯ ಮಾಡ್ತಿರ್ತಾನೆ, ಅವನು ಕಾರ್ಯಕರ್ತ ಆಗ್ತಾನೆ. ಅದನ್ನು ಯಾರೂ ಕಸ್ತ್ಕೊಳ್ಳೋಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ಅನ್ನೋದು ಬರೀ ನನಗೆ ಮಾತ್ರ ಅಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಅದೇ ಮಾತು ಹೇಳ್ತಾರೆ. ಕಾರ್ಯಕರ್ತ ಆಗೋದೇ ಒಂದು ಹೆಮ್ಮೆಯ ವಿಷಯ ಅಂಥೇಳಿ. ಸರ್, ಈಗಾಗಲೇ ನೀವು ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರಿ. ಮತ್ತೆ ಈ ಬಾರಿ ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗುವಂಥ ಆಶಯಗಳು ಏನಾದರೂ ಇದೆಯಾ? ನಿಮಗೆ ಆಸೆ ಇದೆಯಾ? ಹೇಗೆ ಸರ್? ದಟ್ ವಿಲ್ ಡಿಸೈಡ್ ಅವರ್ ನ್ಯೂ ಪ್ರೆಸಿಡೆಂಟ್. ನಮ್ಮ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ತನ್ನ ತಂಡ ಹೇಗಿರಬೇಕು, ತನ್ನ ತಂಡದಲ್ಲಿ ಯಾರಿರಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ. ದೇ ವಿಲ್ ಟೇಕ್ ಎ ಡಿಸಿಷನ್.